ಷಟ್ತಿಲ ಏಕಾದಶಿ ಯಾವಾಗ? ಜನವರಿ 13 ಅಥವಾ ಜನವರಿ 14? ಮತ್ತು ಈ ದಿನದಂದು ಎಳ್ಳಿನ ಉಪಯೋಗ 6 ರೀತಿಯಲ್ಲಿ ಬಳಸಬೇಕು. ಇದು ತುಂಬ ಮುಖ್ಯವಾಗಿದೆ. ಅದು ಹೇಗೆ ಬಳಸುವುದು? ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹೌದು, ಈ ದಿನ ನಾವು ಈ ವಿಡಿಯೋದಲ್ಲಿ ಷಟ್ತಿಲ ಏಕಾದಶಿಯ ಬಗ್ಗೆ ಮಾತಾಡೋಣ. ಷಟ್ತಿಲ ಏಕಾದಶಿ ಯಾವಾಗ ಮತ್ತು ಪಾರಣ ಸಮಯ, ಯಾವುದನ್ನು ದಾನ ಮಾಡಬೇಕು, ಮತ್ತು ಷಟ್ತಿಲ ಏಕಾದಶಿಯಂದು ಎಳ್ಳನ್ನು 6 ರೀತಿಯಲ್ಲಿ ಹೇಗೆ ಬಳಸಬೇಕು, ಅದು ಏಕೆ ಮಹತ್ವ, ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸವನ್ನು ಅತ್ಯಂತ ಪುಣ್ಯಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ. ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಶುದ್ಧರಾಗಲು, ಜೀವನದ ತೊಂದರೆಗಳನ್ನು ನಿವಾರಿಸಲು ಮತ್ತು ಮೋಕ್ಷದ ಹಾದಿಯನ್ನು ತೆರೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಬರುವ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಉಪವಾಸವನ್ನು ವಿಶೇಷವಾಗಿ ದಾನ, ತಪಸ್ಸು ಮತ್ತು ಕರುಣೆಯ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಷಟ್ತಿಲ ಏಕಾದಶಿಯ ಮಹತ್ವ. ಈ ಏಕಾದಶಿಯ ಹೆಸರೇ ಅದರ ಮಹತ್ವವನ್ನು ಬಹಿರಂಗಪಡಿಸುತ್ತದೆ. ಷಟ್ ಎಂದರೆ 6 ಮತ್ತು ತಿಲ ಎಂದರೆ ಎಳ್ಳು. ಈ ದಿನದಂದು ಎಳ್ಳನ್ನು 6 ವಿಭಿನ್ನ ರೀತಿಯಲ್ಲಿ ಬಳಸುವುದು ಸಾಂಪ್ರದಾಯಿಕವಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಎಳ್ಳು ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು. ಷಟ್ತಿಲ ಏಕಾದಶಿಯಂದು ಎಳ್ಳು ಸೇವಿಸುವುದರಿಂದ ಬಡತನ ನಿವಾರಣೆಯಾಗುತ್ತದೆ, ಪಾಪಗಳು ನಾಶವಾಗುತ್ತವೆ ಮತ್ತು ಸಂತೋಷ, ಸಮೃದ್ಧಿ ದೊರೆಯುತ್ತದೆ. ಈ ದಿನದಂದು ಭಕ್ತಿಯಿಂದ ಉಪವಾಸ ಆಚರಿಸುವವರು, ಎಳ್ಳು ದಾನ ಮಾಡಿ ವಿಷ್ಣುವನ್ನು ಸ್ಮರಿಸುವವರು ತಮ್ಮ ಹಿಂದಿನ ಜನ್ಮದ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಷಟ್ತಿಲ ಏಕಾದಶಿ ಯಾವಾಗ? ವೇದ ಕ್ಯಾಲೆಂಡರ್ ಪ್ರಕಾರ ಷಟ್ತಿಲ ಏಕಾದಶಿಯ ದಿನಾಂಕವು ಜನವರಿ 13, 2026 ಮಧ್ಯಾಹ್ನ 3:17 ಪ್ರಾರಂಭವಾಗುತ್ತಿದೆ. ಜನವರಿ 14, 2026 ಸಂಜೆ ಸುಮಾರು 5:52 ಕೊನೆಗೊಳ್ಳುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಉದಯ ತಿಥಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಆದ್ದರಿಂದ ಷಟ್ತಿಲ ಏಕಾದಶಿ ಉಪವಾಸವನ್ನು ಜನವರಿ 14, 2026 ಬುಧವಾರ ಆಚರಿಸಲಾಗುತ್ತದೆ. ಇನ್ನು ಕೆಲವು ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, 13ನೇ ತಾರೀಕೇನು ಮಧ್ಯಾಹ್ನ 3:13 ಮುಹೂರ್ತ ಬರ್ತಾ ಇದೆಯಲ್ಲ, ಆವಾಗ 3 ಗಂಟೆಗೇ ಊಟ ಮಾಡಿಡ್ತಾರೆ. ನೈಟ್ ಏನಾದರೂ ಫಲಾಹಾರ ಇಲ್ಲ ಅಂದರೆ ಉಪವಾಸದ ಊಟ ಇರುತ್ತಲ್ಲ, ಅದನ್ನು ತಿಂದ್ಬಿಟ್ಟು ಮಲ್ಕೋತಾರೆ. ಆವಾಗೇ ಸಂಕಲ್ಪ ಮಾಡ್ಕೊಡ್ತಾರೆ. ಇನ್ನು ಕೆಲವರು ಹಿಂದೂ ಸಂಪ್ರದಾಯ ಪ್ರಕಾರ ಉದಯ ತಿಥಿಗೆ ಪ್ರಾಮುಖ್ಯತೆ ಕೊಟ್ಟು 14ನೇ ಜನವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುಚಿ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಅವತ್ತು ಸಂಕಲ್ಪ ಮಾಡ್ತಾರೆ. ಬೆಳಗ್ಗೆನೆ 14ನೇ ತಾರೀಕು. ಮತ್ತು ಪಾರಣ ಸಮಯ ನೋಡೋಣ, ಅಂದರೆ ಉಪವಾಸ ಬಿಡುವ ಸಮಯ. ಜನವರಿ 15, 2026 ಬೆಳಗ್ಗೆ 7 ಗಂಟೆಯಿಂದ 9:30 ನಾವು ಉಪವಾಸವನ್ನು ಬಿಡಬಹುದು. ಇವಾಗ ನೋಡೋಣ ತುಂಬಾ ಮುಖ್ಯವಾದದ್ದು, ಎಳ್ಳನ್ನು 6 ರೀತಿ ನಾವು ಹೇಗೆ ಬೆಳೆಸಬಹುದು ಅಂತ. ಫಸ್ಟ್ ಒನ್, ಎಳ್ಳನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಅದನ್ನು ಮೈಯೆಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಅದೇ ಥರ ನಾವೇನು ಸ್ನಾನ ಮಾಡ್ತೀವಲ್ಲ, ಆ ನೀರಲ್ಲಿ ಸ್ವಲ್ಪ ಗಂಗಾ ಜಲ ಬೆರೆಸಬೇಕು ಮತ್ತು ಅದಕ್ಕೆ ಎಳ್ಳನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡಬೇಕು. ಇದರಿಂದ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ. ಇಲ್ಲಿಗೆ 2 ಉಪಯೋಗ ಆದವು. ಅಗ್ನಿ ಯಜ್ಞದಲ್ಲಿ ಎಳ್ಳನ್ನು ಅರ್ಪಿಸುವುದರಿಂದ ದೈವಿಕ ಆಶೀರ್ವಾದ ದೊರೆಯುತ್ತದೆ.
ಇವಾಗ ನಾವು ಎಲ್ಲರೂ ಯಜ್ಞ ಯಾಗ ಎಲ್ಲ ಮಾಡೋದಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ದೀಪ ಹಚ್ತೀವಲ್ಲ, ಆ ದೀಪದಲ್ಲಿನೇ ನಾವು ಸ್ವಲ್ಪ ಎಳ್ಳನ್ನು ಹಾಕಿಬಿಟ್ಟು ಹಚ್ಚಬೇಕು. ಕರಿ ಎಳ್ಳಾದರೂ ಹಾಕಿ, ಇಲ್ಲ ಅಂದರೆ ಬಿಳಿ ಎಳ್ಳು ಎರಡನ್ನೂ ಹಾಕಿಬಿಟ್ಟು ನಾವು ದೀಪವನ್ನು ಹಚ್ಬೋದು. ಮೂರನೇ ಉಪಯೋಗ ಆಯಿತು. ಇವಾಗ ನಾಲ್ಕನೇದು ನೋಡೋಣ. ಎಳ್ಳು ತರ್ಪಣ, ಪೂರ್ವಜರ ಪಾಪಗಳು ಶಮನವಾಗುತ್ತವೆ. ಐದನೇ ಉಪಾಯ, ಎಳ್ಳು ಬೀಜಗಳಿಂದ ಮಾಡಿದ ಆಹಾರವನ್ನು ಸೇವಿಸುವುದು ಪ್ರಸಾದವೆಂದು ಪರಿಗಣಿಸಲಾಗಿದೆ. ಎಳ್ಳು ಬೀಜಗಳನ್ನು ದಾನ ಮಾಡುವುದು ಈ ಉಪವಾಸದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಏಕಾದಶಿ ವ್ರತದ ನಿಯಮ, ನಿರ್ಜಲ ಅಥವಾ ಫಲಾಹಾರ ವ್ರತ ಮಾಡಬಹುದು. ಮಿಶ್ರ ಆಹಾರ ತಿನ್ನಬಾರದು. ಬೆಳ್ಳುಳ್ಳಿ, ಈರುಳ್ಳಿ, ಅನ್ನ ಇವನ್ನೆಲ್ಲ ಇವತ್ತಿನ ದಿವಸ ನಾವು ತಿನ್ನಬಾರದು. ಮತ್ತು ಯಾರಿಗೆಲ್ಲ ನಿರ್ಜಲ ಉಪವಾಸ ಇರಲು ಆಗುವುದಿಲ್ಲ ಅವರು ಸಂಕಲ್ಪ ಮಾಡುವಾಗಲೇ ಹೇಳಬೇಕು, ನಾನು ನೀರು ಕುಡಿತೀನಿ, ಹಾಲು ಕುಡಿತೀನಿ, ಹಣ್ಣು ಹಂಪಲ ಮತ್ತು ಫಾಸ್ಟ್ ಇರೋ ಉಪವಾಸ ಇದ್ದಾಗ ತಿನ್ನುವ ಆಹಾರ ತಿಂತೀನಿ ಅಂತ ಹೇಳಿಬಿಟ್ಟು ಉಪವಾಸ ಇರಬಹುದು. ಅದು ರೋಗಿಗಳು ಮತ್ತು ಯಾರಿಗೆ ಇರೋಕ್ಕಾಗಲ್ಲಲ್ವ, ನಿಶಕ್ತರಿರ್ತಾರಲ್ಲ ಅಂಥವ್ರು ಮಾಡ್ಬೋದು. ಶಕ್ತಿಶಾಲಿ ಇದ್ದವರು ನೀವು ನೀರ್ಕೊಂಡು ಇರ್ಬೋದು, ಇಲ್ಲ ನಿರ್ಜಲನೂ ಇರ್ಬೋದು. ಆದರೆ ಇವಾಗ ಪೂಜಾ ವಿಧಾನವನ್ನು ನೋಡೋಣ. ನಾವು ಬೆಳಗ್ಗೆ ಏನು ತೆಲ ಸ್ನಾನ ಮಾಡ್ತೀವಲ್ಲ, ಸ್ನಾನದ ನಂತರ ನಾವು ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಪೂಜೆ ಗೃಹಕ್ಕೆ ಹೋಗಿ ವ್ರತದ ಸಂಕಲ್ಪ ಮಾಡಬೇಕು. ಅದಾದ ನಂತರ ನಾವು ಪೂಜಾ ಗೃಹವನ್ನು ಶುದ್ಧ ಮಾಡಿ ಅದನ್ನು ಅಲಂಕರಿಸಬೇಕು. ಪೂಜಾ ಸ್ಥಳದಲ್ಲಿ ವಿಷ್ಣುವಿನ ಚಿತ್ರವನ್ನು ಇಟ್ಟು ಅದರಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರು ಇರೋದಾದರೆ ತುಂಬ ಚೆನ್ನಾಗಿರುತ್ತದೆ. ಅಂಥದ್ದಿದ್ದರೆ ಇಡಿ, ಇಲ್ಲ ಅಂದರೆ ನಿಮ್ಮಲ್ಲಿ ಯಾವುದಿದೆ ಅದು ಇಡಿ. ವಿಗ್ರಹಗಳಿದ್ದರೆ ಅದನ್ನು ಹಾಲು ನೀರಿನಿಂದ ಅಭಿಷೇಕ ಮಾಡಿಬಿಟ್ಟು ಕುಂಕುಮ, ಅರಿಶಿಣ, ಗಂಧ ಏನಿರುತ್ತಲ್ಲ ಎಲ್ಲ ಹಚ್ಚಿಬಿಟ್ಟು ಹೂ ಎಲ್ಲ ಇಟ್ಟು ನಾವು ದೀಪವನ್ನು ಹಚ್ಚಿ ಧೂಪ ಹಾಕಬೇಕು. ಮತ್ತು ವಿಷ್ಣು ಸಹಸ್ರನಾಮ, ಓಂ ನಮೋ ಭಗವತೆ ವಾಸುದೇವಾಯ ಇವನ್ನೆಲ್ಲ ಜಪಿಸಬೇಕು. ವಿಷ್ಣು ಸಹಸ್ರನಾಮ ಪಠಿಸಲು ಆಗಲಿಲ್ಲವೆಂದರೆ ಓಂ ನಮೋ ಭಗವತೆ ವಾಸುದೇವಾಯ 108 ಬಾರಿ ಜಪಿಸಬೇಕು. ಓಂ ನಮೋ ನಾರಾಯಣ ಇಲ್ಲವೆಂದರೆ ವಿಷ್ಣು ಗಾಯತ್ರಿ ಮಂತ್ರ ಇವನ್ನೆಲ್ಲ ನಾವು ಕೇಳಬೇಕು. ನಾವು ನೈವೇದ್ಯಕ್ಕಾಗಿ ಹಣ್ಣುಗಳನ್ನು ಇಡಬಹುದು ಮತ್ತು ಎಳ್ಳಿನಿಂದ ಮಾಡಿದ ಲಡ್ಡುವನ್ನು ಇಡಬಹುದು. ಯಾಕೆಂದರೆ ಸಂಕ್ರಾಂತಿ ಬರ್ತಾ ಇದೆ, ಎಲ್ಲರೂ ಎಳ್ಳಿನುಂಡೆನ ಮಾಡ್ತೀವಿ, ಅದನ್ನು ನಾವು ದೇವರಿಗೆ ಅರ್ಪಿಸ್ಬೋದು. ಮತ್ತು ಸಾಯಂಕಾಲ ಕೂಡ ಓಂ ನಮೋ ವಾಸುದೇವಾಯ 108 ಬಾರಿ ಪಠಿಸಬಹುದು. ಟೈಮ್ ಇಲ್ಲ ಅಂದರೆ 21 ಬಾರಿ ಆದರೂ ಪಠಿಸಿ ಕನಿಷ್ಠವಾಗಿ. ಉಪವಾಸ ಇರಲು ಆಗದೇ ಇರೋರು ಓಂ ನಮೋ ಭಗವತೆ ವಾಸುದೇವಾಯ ಇಲ್ಲಾಂದರೆ ಓಂ ನಮೋ ನಾರಾಯಣ ಮಾನಸಿಕ ಜಪ ನಾವು ನಿರಂತರವಾಗಿ ಮಾಡ್ಬೋದು. ಇದರಿಂದ ನಮಗೆ ಈ ವ್ರತದ ಫಲ ಸಿಗುತ್ತದೆ. ಏಕೆಂದರೆ ನಾವು ಆ ಸ್ಥಿತಿಯಲ್ಲಿರಲ್ಲಲ್ವಾ, ಇರೋಕ್ಕಾಗಲ್ಲ. ಸೊ ಇದರಿಂದ ಸಿಗುತ್ತೆ ಫಲ. ಷಟ್ತಿಲ ಏಕಾದಶಿಯಂದು ಏನು ದಾನ ಮಾಡಬೇಕು? ಈ ದಿನದಂದು ಆಹಾರವನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಹಸಿದವರಿಗೆ ಆಹಾರ ನೀಡುವುದರಿಂದ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ಎಳ್ಳು, ಆಹಾರ, ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗಿದೆ. ನಿರ್ಗತಿಕರಿಗೆ ಸಹಾಯ ಮಾಡುವುದರಿಂದ ಈ ಉಪವಾಸದ ಪುಣ್ಯವು ಹಲವು ಪಟ್ಟು ಹೆಚ್ಚಾಗುತ್ತದೆ. ನೋಡಿ, ಇವತ್ತಿನ ಈ ಮಾಹಿತಿ ಇಷ್ಟವಾಗಿತ್ತು. ಮತ್ತು ಯಾರೆಲ್ಲ ಏಕಾದಶಿ ಆಚಾರ ಮಾಡ್ತೀರಾ ಅಂಥವರು ಸಂಕ್ರಾಂತಿ ಇದೆ ಎಂದು ಅನ್ನ ತಿನ್ನಲು ಹೋಗಬೇಡಿ. ಪೊಂಗಲ್, ಕಿಚಡಿ ಏನು ಮಾಡ್ತಾರಲ್ಲ ಅದು ತಿನ್ನಲು ಹೋಗಬೇಡಿ. ಆಚಾರ ಮಾಡದೇ ಇರೋರು ಕೂಡ ಅನ್ನ ತಿನ್ನಬಾರ್ದು. ಇವತ್ತಿನ ದಿವಸ ಅನ್ನನ ಸ್ಕಿಪ್ ಮಾಡಿಬಿಡಿ. 15ನೇ ಡೇಟಿಗೆ ನಾವು ಮುಂದಕ್ಕೆ ಹಾಕೋಬಹುದು. ಈ ದಿನದಂದು ಜಪಿಸಲು, ಕೇಳಲು, ಮನೆಯಲ್ಲಿ ನಕಾರಾತ್ಮಕ ಊರ್ಜೆ ಇರಲು ಯೂಟ್ಯೂಬಿಂದ ಪ್ಲೇ ಮಾಡಿ ಇಡುವಲು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಷ್ಣು ಗಾಯತ್ರಿ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣ ಎಲ್ಲ ಮಂತ್ರಗಳು ಇದ್ದಾವೆ. ನೀವು ಅಲ್ಲಿಂದ ಪ್ಲೇ ಮಾಡ್ಬೋದು. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹೊಸವ್ರು ಯಾರೆಲ್ಲ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ಬೇಕೋ ಅಂಥವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ.
ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಬಾಯ್, ಟೇಕ್ ಕೇರ್, ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು. ಎಲ್ರಿಗೂ ಏಕಾದಶಿಯ ಹಾರ್ದಿಕ ಶುಭಾಶಯಗಳು.